ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುನೇಂದ್ರ ಏಷ್ಯನ್ ಟ್ರಾವೆಲರ್. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತಾದರೆ ನಾವು 60 ಡೇಸ್ ಕಂಪ್ಲೀಟ್ ಆಯಿತು. ಇವತ್ತಿಗೆ ಅರ್ಧ ಟ್ರಿಪ್ 120 ದಿನಗಳ ಭಾರತ ಖಂಡ ಯಾತ್ರೆ ಇವತ್ತು ಕರೆಕ್ಟಾಗಿ 60 ಡೇಸ್ ಕಂಪ್ಲೀಟ್ ಆಯಿತು ಇವತ್ತಿಗೆ. ಸೊ ಈ ಒಂದು ಟ್ರಿಪ್ ಬಗ್ಗೆ ಬಂದುಬಿಟ್ಟು ನನಗೆ ತುಂಬಾ ಆಕ್ರೋಶ ಆಯಿತು. ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಹೇಳ್ತಾಯಿದ್ರು. ಸೊ ಅವನು ಬಂದುಬಿಟ್ಟು ಅವನ ಟ್ರಿಪ್ ಮಾಡ್ತಾನೆ, ಕಂಪ್ಲೀಟ್ ಮಾಡ್ತಾನೆ, ಅವ್ನು ಕರ್ನಾಟಕನೇ ಸುತ್ತಕ್ಕಾಗಲ್ಲ ನೋಡು, ವಾಪಸ್ ಬರ್ತಾನೆ ಅಂದ್ಬಿಟ್ಟು ನನಗೆ. ಬಟ್ ಇನ್ನೊಂದು ಹೆಂಗೆ ಗೊತ್ತಾ, ನನಗೆ ಸ್ವಲ್ಪ ಜನ ಮೆಸೇಜ್ ಮಾಡಿದ್ದಾರೆ, ಬಟ್ ಸ್ವಲ್ಪ ನನಗೆ ಹೇಳ್ತಾಯಿದ್ರು. ಸೊ ಏನಕ್ಕೆ ಮಾಡ್ತಾಯಿದ್ದೀರಿ, ನಿಂಗೆ ಏನು ಇನ್ಕಮ್ ಇದೆ, ಅಮೌಂಟ್ ಬರ್ತಾಯಿದೆ ಇಲ್ಲ, ಏನಕ್ಕೆ ಏನು ಗೊತ್ತಾ, ಬಟ್ ಏನಕ್ಕೆ ಮಾಡ್ತಾಯಿದ್ದೀರಿ, ಇನ್ಕಮ್ ಬರ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ಏನಕ್ಕೆ ನೀವು ಟ್ರಿಪ್ ಸ್ಟಾರ್ಟ್ ಮಾಡಿದೆ ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿ. ಬಟ್ ನನಗೆ ಮೆಸೇಜ್ ಮಾಡಿಬಿಟ್ಟು ಸ್ವಲ್ಪ ಜನ ಕೇಳ್ತಾಯಿದ್ರು. ಸೊ ಅವರಿಗೆಲ್ಲ ನಾನು ಒಂದು ಆನ್ಸರ್ ಮಾಡ್ತೀನಿ ಏನಕ್ಕೆ. ಸೊ ನನಗೆ ಅಮೌಂಟ್ ಬರ್ತಾ ಇಲ್ಲ, ಇನ್ಕಮ್ ಬರುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಟ್ರಿಪ್ ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ನನ್ನ ಒಂದು ಅದ್ಭುತವಾದ ಒಂದು ಕನಸು. ಇದು ನಾನು ಈ ಒಂದು ಭಾರತ ಖಂಡವನ್ನು ನನ್ನ ಕಣ್ಣಿಂದ ನಾನು ನೋಡಿ ನಾನು ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು ಈ ಒಂದು ಸುಂದರವಾದ ಭಾರತವನ್ನು ನೋಡಬೇಕು ಅಂತ ನನಗೊಂದು ಡ್ರೀಮ್, ಇವತ್ತಿಂದ ಡ್ರೀಮ್ ಅಲ್ಲ. ಸೊ ನಾನು ಸ್ಕೂಲ್ ಲೈಫಿಂದ ನನಗೆ ಇದೊಂದು ಡ್ರೀಮ್. ನನ್ನ ಹತ್ರ ಒಂದು ಡೈರಿ ಇದೆ. ಸೊ ಡೈರಿಯಲ್ಲಿ ನಾನು ಬರೆದು ಇಕ್ಕಿದ್ದೀನಿ ಇವಾಗೂ. ಸರ್ ನನಗೆ ಗೊತ್ತು, ನಾನು ಮೇ ಬಿ 6th ಕ್ಲಾಸ್ ಅನ್ಕೋತೀನಿ. ನಾನು 6th ಕ್ಲಾಸಿಂದ ನಾನು ಕಂಡಂಥ ಒಂದು ಡ್ರೀಮ್ ಇದು. ಸೊ ತುಂಬ ವರ್ಷಗಳಿಂದನೇ ನಾನು ಕಂಡಂಥ ಒಂದು ಡ್ರೀಮು. ನಾನು ಈ ಒಂದು ಅದ್ಭುತವಾದ ಭಾರತವನ್ನು ನನ್ನ ಕಣ್ಣಿಂದ ನಾನು ನೋಡಿ ನಿಮಗೂ ಸಹ ತೋರಿಸ್ಬೇಕನ್ಬಿಟ್ಟು. ಸೊ ಇವ್ರಿಗೆಲ್ಲ ಏನಕ್ಕೆ ಕೇಳ್ತೀನಿ ಅಂದರೆ, ನಾನು ಸೊ ಇನ್ಕಮ್ ಬರುತ್ತೆ ಅಂದ್ಬಿಟ್ಟು ನನಗೆ ಕೆಲಸ ಮಾಡಿ ಇನ್ಕಮ್ ಬಗ್ಗೆ ನಾನು ಬಟ್ ನಾನು ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನಾನು ಏನೋ ಫ್ರಾಂಕ್ ವೀಡಿಯೋಸ್ ಮಾಡ್ತಾಯಿದ್ದೆ, ಕಾಮಿಡಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಯೂಟ್ಯೂಬ್ ಬಗ್ಗೆ ವರ್ಕ್ ಮಾಡ್ತಾಯಿದ್ದೆ ನಾನು. ಸೊ ಅದು ಬಂದ್ಬಿಟ್ಟು ನನ್ನ ಫ್ಯಾಷನ್ ಇದೆ, ಟ್ರಾವೆಲಿಂಗ್ ಅಂದರೆ ಟ್ರಾವೆಲಿಂಗ್ ನಾನು ತುಂಬ ಇಷ್ಟ ನನಗೆ. ಯಾಕಂದರೆ ನಾನಿರೋ ಪ್ರಪಂಚದಿಂದ, ಅಂದರೆ ನನ್ನ ಒಂದು ವಿಲೇಜು, ನನ್ನ ಪ್ಲೇಸಿಂದ ನಾನು ಆಚೆ ಹೋಗಿ ನಾನು ನೋಡ್ತಾ ಇದ್ದೀನಿ ಈ ಒಂದು ಸುಂದರವಾದ ಭಾರತವನ್ನು, ಅದ್ಭುತವಾದ ಭಾರತವನ್ನು. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ರಾಷ್ಟ್ರ, ಏನು ಗೊತ್ತಾ, ಸಾರಿ ಎಲ್ಲ ಸ್ಟೇಟು, ಬಟ್ ಇಂಡಿಯಾದಲ್ಲಿರುವಂಥ ಎಲ್ಲ ಪ್ರತಿಯೊಂದು ಸ್ಟೇಟು ವಿತ್ ಕ್ಯಾಪಿಟಲ್ ಸಹ ನಾನು ವಿಸಿಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿರುವಂಥ ಒಂದು ಊಟ ಆಗಿರ್ಬೋದು, ಅಲ್ಲಿನ ಒಂದು ಜನ, ವಾತಾವರಣ, ಸೊ ಎಲ್ಲ ನಾನು ತೋರಿಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಸೊ ಇವತ್ತು ನನಗೆ ತುಂಬ ಖುಷಿ, ಪೀಸ್ಫುಲ್ ಲೈಫ್ ಇದೆ ನನಗೆ. ಸೊ ನನ್ನ ಡ್ರೀಮ್ ಬಂದುಬಿಟ್ಟು ಇವತ್ತಿಗೆ ಅರ್ಧ ಡ್ರೀಮ್, ನನಗೆ ತುಂಬ ಖುಷಿ, ತುಂಬ ಸಂತೋಷ ಆಯಿತು. ಸೊ ನನಗೆ ಯೂಟ್ಯೂಬಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ, ಮತ್ತು ಸಪೋರ್ಟ್ ಸಿಗ್ತಾ ಇಲ್ಲ ನಾನು ಇದಕ್ಕೆ. ಸೊ ನಾನು ಯೂಟ್ಯೂಬ್ ಬಗ್ಗೆನೇ, ಯೂಟ್ಯೂಬೇ ನನ್ನ ಪರ್ಮನೆಂಟು. ಸೊ ಯೂಟ್ಯೂಬೇ ಅಂತ ನಾನು ಇದಕ್ಕೆ ವರ್ಕ್ ಮಾಡ್ತಾಯಿಲ್ಲ ನಾನು. ನನ್ನ ಡ್ರೀಮು ನನಗೆ ಸಕ್ಸಸ್ ಆಗಿ ಅದೇ ನನಗೆ ತುಂಬ ದೊಡ್ಡ ಖುಷಿ ಕೊಡುತ್ತೆ, ನನಗೆ ತುಂಬ ದೊಡ್ಡ ಖುಷಿ ಕೊಡುತ್ತೆ, ತುಂಬ ಹ್ಯಾಪಿನೆಸ್, ತುಂಬ ಪೀಸ್ಫುಲ್ನೆಸ್ ನಾನು ತುಂಬ. ಯಾಕಂದರೆ ನನ್ನ ಒಂದು ಡ್ರೀಮು ಈ ಒಂದು ಅದ್ಭುತವಾದ ಭಾರತವನ್ನು ನಾನು ನೋಡ್ತಾ ಇದ್ದೀನಿ ಇವತ್ತು. ಅಂದರೆ ಅದರಲ್ಲಿ ನನ್ನ ಪರಿಸ್ಥಿತಿ ಹೆಂಗೆ ಗೊತ್ತಾ, ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ. ಸೊ ನಿಮಗೆ ನನ್ನ ಬಗ್ಗೆ ಸ್ವಲ್ಪ ಈ ಒಂದು ವಿಡಿಯೋದಲ್ಲಿ ನನ್ನ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಡಿಗ್ರಿ ಮಾಡೋಕ್ಕೂ ಸಹ ನನ್ನ ಹತ್ರ ಅಷ್ಟೊಂದು, ಸೊ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಬೆಂಗಳೂರು ಆರ್ಟ್ಸ್ ಕಾಲೇಜಲ್ಲಿ ಓದಿದ್ದೀನಿ. ಬಟ್ ಆ ಒಂದು ಸಿಚುವೇಷನಲ್ಗೂ ಸಹ ನನಗೆ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೂ ಆಗಲ್ಲ, ಚಿಕ್ಕ ಅಮೌಂಟ್ ಸಹ ಆಗಿಲ್ಲ ನನಗೆ, ಆ ಥರ ಒಂದು ಪರಿಸ್ಥಿತಿಯಲ್ಲಿ. ಸೊ ನನಗೆ ಬಟ್ ಫುಡ್ ಡೆಲಿವರಿ, ಸ್ವಿಗ್ಗಿ ಡೆಲಿವರಿ ಜರ್ನಿ ಬಂದುಬಿಟ್ಟು ನಾನು ಯಾರೋ ನೋಡ್ತಾ ಇರಲಿಲ್ಲ, ಯಾರೋ ಸಪೋರ್ಟ್ ಮಾಡ್ತಾರೆ ಇಲ್ಲ, ನಂಗೆ ಅಮೌಂಟ್ ಬರುತ್ತೆ, ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀನಿ. ಬಟ್ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀನಿ ಅಂತ ನಾನು ಇದಕ್ಕೆ ಈ ಒಂದು ಟ್ರಿಪ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಇದು ಬಂದ್ಬಿಟ್ಟು ನನ್ನ ಪ್ಯಾಷನ್ ಇದೆ, ಟ್ರಾವೆಲಿಂಗ್ ಅಂದರೆ ನಂಗೆ ತುಂಬ ಇಷ್ಟ ನನಗೆ. ಸೊ ತುಂಬ ಜನ ಗೊತ್ತಲ್ಲ ಹೆಂಗಂದ್ರೆ ಮಾತಾಡ್ಕೊತಾರೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅವರ ಲೈಕ್ ಅವ್ರು ಹೆಂಗಾದ್ರೂ ಅಂದ್ಕೊಳ್ಳಿ, ಹೆಂಗಾರು ನಂಗೆ ಕೇಳಲಿ. ಸೊ ನನ್ನ ಪ್ಯಾಷನ್ ಏನಿದೆ, ನನ್ನ ಡ್ರೀಮ್ ಏನಿದೆ, ಸೊ ಅದು ನಂಗೆ ಸಕ್ಸಸ್ ಆಗ್ತಾಯಿದೆ. ಅದೇ ನಾನು ತುಂಬ ಖುಷಿ, ತುಂಬ ಪೀಸ್ಫುಲ್ ಲೈಫು, ತುಂಬ ಚೆನ್ನಾಗಿ, ತುಂಬ ಹ್ಯಾಪಿನೆಸ್ ಆಗಿದೆ ನನಗೆ. ಯಾಕಂದರೆ ಈ ಒಂದು ಸುಂದರವಾದ ಒಂದು ಅದ್ಭುತವಾದ ಭಾರತವನ್ನು ನೋಡ್ತಾ ಇದ್ದೀನಿ. 7 ಸಿಸ್ಟರ್ಸ್ ಗೊತ್ತಲ್ಲ, 7 ಸಿಸ್ಟರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ನಿಜವಾಗ್ಲೂ ಗೊತ್ತಾ. ಇನ್ನೊಂದು 2-3 ಸ್ಟೇಟ್ ಇದೆ, ಅದು ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಫುಲ್ಲು ರೈನ್ಫಾಲು ಅದು ಒಂದಿಲ್ಲ ಬಂದ್ಬಿಟ್ಟು ರೋಡೆಲ್ಲ ಫುಲ್ ಜಾಮ್ ಆಗಿ. ಆಲ್ರೆಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಗೊತ್ತಲ್ಲ, 4-5 ಡೇಸ್ ನಾನು ಲಾಕ್ ಆಗಿದ್ದೆ ವಾಟ್ರಲ್ಲಿ. ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ನಂಗೆ ಗೊತ್ತು. ನನಗೆ ಏನೋ ಒಂದು ಸತಿ ಬಟ್ ನೀರಿಂದ ಆಚೆ ಹೋಗೋಕ್ಕೆ 5,000 ರೂಪಾಯಿ ಕೊಟ್ಬಿಟ್ಟು ನಾನು ಜಸ್ಟ್ ಒಂದು 100 ಕಿಲೋಮೀಟ್ರಿಗೆ ಆಚೆ ಬಂದಿದ್ದೀನಿ ಗೊತ್ತಾ. ನಾನು ಇಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಅದಕ್ಕೆ ನಾನು ಬಂದ್ಬಿಟ್ಟು ಇವಾಗ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಫುಲ್ ಕವರ್ ಮಾಡ್ತಿಲ್ಲ ಅಂತ ಹೇಳ್ತಲ್ಲ. ಓಕೆ, ಇವಾಗ ಈ ಒಂದು ಟ್ರಿಪ್ಪಲ್ಲಿ ಬಂದ್ಬಿಟ್ಟು ನಾನು ನಿಮಗೆ 120 ದಿನ ಭಾರತ ಖಂಡದಲ್ಲಿ ಇವತ್ತು ನನಗೆ ಪಕ್ಕ ಸಕ್ಸಸ್ ಸಿಗುತ್ತೆ ಸಿಗಲ್ಲ, ಅದು ನನಗೆ ಸ್ವಲ್ಪ ಸೆಕೆಂಡ್ರಿ. ಅಂದರೆ ನಾನು ಈ ಒಂದು 120 ದಿನಗಳ ಭಾರತ ಖಂಡ ಇದ್ದರೆ ಬಂದ್ಬಿಟ್ಟು ಎಷ್ಟೇ ಕಷ್ಟ ಬಂದರೂ, ಸೊ ಏನೇ ಆದರೂ ಸಹ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಒಂದು ಸುಂದರವಾದ ಭಾರತವನ್ನು ನಾನು ನೋಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಎಷ್ಟೇ ಕಷ್ಟ ಬಂದರೂ ಏನಾದರೂ ಸಹ ನಾನು ಈ ಒಂದು ಟ್ರಿಪ್ನ ಬಿಡಲ್ಲ. ಸೊ ನನಗೆ ಗೊತ್ತು, ನನಗೆ ನಾನು ಇರೋ ಸಿಚುವೇಶನ್ ನನಗೆ ಗೊತ್ತು ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಪಕ್ಕ ನಾನು ಈ ಒಂದು 120 ದಿನಗಳು ಭಾರತ ಖಂಡ ನಾನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಸೊ ಇವಾಗ ಬಂದ್ಬಿಟ್ಟು ನಾನು ತುಂಬ ಟೈಮ್ ಇಲ್ಲ, ನಂಗೆ ಗೊತ್ತಲ್ಲ. ಇವಾಗ ನಾನು ಟ್ರಾವೆಲಿಂಗಲ್ಲಿದ್ದೀನಿ ಇವಾಗ. ಸೊ ನಾನು ಇವಾಗ ಬಂದ್ಬಿಟ್ಟು ಅಗರ್ತಲಾದಿಂದ ಸಿಲ್ಚರ್ ಹೋಗ್ತಾಯಿದ್ದೆ ನಾನು ನೆಕ್ಸ್ಟ್. ಸಿಲ್ಚರ್ ಹೋಗ್ಬಿಟ್ಟು ಗುವಾಹಟಿಗೆ ಹೋಗ್ಬೇಕು. ನಾನು ಗುವಾಹಟಿಯಿಂದ ನಾನು ಬಿಹಾರಿಗೆ ಅಲ್ಲಿಂದ ಪಾಸ್ ಆಗ್ತಾಯಿದ್ದೆ. ನಾನು ಇವಾಗ ಬಂದ್ಬಿಟ್ಟು ನಾನು ಭೂಟಾನ್ಗೆ ಇನ್ನೊಂದು ಸತಿ ಹೋಗ್ಬೇಕಾಗತ್ತೆ, ಸ್ವಲ್ಪ ಕೆಲಸ ಇದೆ. ಸೊ ಫ್ರೆಂಡ್ ಮೀಟ್ ಮಾಡೋಕೆ ಹೋಗ್ಬೇಕಾಗತ್ತೆ. ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ಒಂದು ವಿವರಣೆ ಮಾಡ್ತಾ ಇರ್ತೀನಿ. ಇವಾಗ ಟೈಮ್ ಇಲ್ಲ ನಂಗೆ ತುಂಬ. ಸೊ ಒಂದು ಸ್ವಲ್ಪ ಸಪೋರ್ಟ್ ಬೇಕಾಗಿದೆ, ಸಪೋರ್ಟ್ ಸಿಗುತ್ತೆ ಅನ್ಕೊತಾ ಇದ್ದೀನಿ. ಸೊ ಯೂಟ್ಯೂಬಲ್ಲಿ ಗೊತ್ತಲ್ಲ ನಿಮಗೆಲ್ಲ ಫುಲ್ ಅಷ್ಟೊಂದು ಇದಾಗಿ ಸಪೋರ್ಟ್ ಸಿಗೋಲ್ಲ. ಸೊ ಪೇಷನ್ಸ್ ತುಂಬ ಇಂಪಾರ್ಟೆಂಟ್, ಪೇಷನ್ಸು. ಇವತ್ತೆಲ್ಲ ನಾಳೆ ಸ್ವಲ್ಪ ಸಿಗುತ್ತೆ, ಯೂಟ್ಯೂಬಲ್ಲಿ ಸಕ್ಸಸ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಕೆಲಸ ಏನಿದೆ, ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಅದೇ ಅವ್ರು ಏನು ಹೇಳ್ತಾರೆ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡ, ಓಕೆನಾ. ಇದೇ ಯೂಟ್ಯೂಬ್ ಅಂತಲೇ ಇಲ್ಲ, ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಪ್ಯಾಷನ್ ಇದೆ, ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅಷ್ಟೇ ಅದ್ರ ಬಗ್ಗೆ. ಸೊ ಜನ ಏನಂತ ಬಟ್ ಜನ ಗೊತ್ತಲ್ಲ, ಲೈಕ್ ಹೆಂಗೆ ಮಾತಾಡ್ಕೊತಾ ಇರ್ತಾರೆ ಅಂದ್ಬಿಟ್ಟು. ಸೊ ಜನ ಹಂಗೆ ಮಾತಾಡ್ಕೊತಾ ಇರ್ತಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಾರ್ದು ನಾವು. ಓಕೆ, ನಮ್ಮ ಜರ್ನಿ ಏನಿದೆ ಅದನ್ನ ಮೂವ್ ಮಾಡ್ತಾ ಹೋಗೋಣ. ಓಕೆ, ಫ್ಯಾಂಟಾಸ್ಟಿಕ್ ಇದೆ ಈ ಒಂದು ಟ್ರಿಪ್ಪಲ್ಲಿ ಬಂದ್ಬಿಟ್ಟು. ಸೊ ನಂಗೆ ತುಂಬಾ ಸಪೋರ್ಟ್ ಬೇಕಾಗಿದೆ. ಓಕೆ, ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನನಗೆ
ಸ್ವಲ್ಪ ಸಪೋರ್ಟ್ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು. ಓಕೆ, ಇನ್ನೂ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್. ನೋಡ್ತಾ ಇರಿ, ನಾಳೆಯಿಂದ ಒಂದು ಒಳ್ಳೆ ಅದ್ಭುತವಾದ ವೀಡಿಯೋನ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್.